S1 ಟಿವಿ ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಡೆಂಗ್ಯೂ ನಿಯಂತ್ರಣ ಗೂಗಲ್ ಮೀಟ್ ಮೂಲಕ ಮಾನಿ ಶ್ರೀನಿವಾಸ್ ಮಾರ್ಗದರ್ಶನ. ಎಲ್ಲೆಡೆ ಡೆಂಗ್ಯೂ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಶಾಸಕರಾದ ಮಾನಿ ಶ್ರೀನಿವಾಸ್ ಅವರು ತಾಲೂಕಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಜೊತೆ ಗೂಗಲ್ ಮೀಟ್ ನಡೆಸಿ ಮಾರ್ಗದರ್ಶನ ನೀಡಿದರು. ಡೆಂಗ್ಯೂ ನಿಯಂತ್ರಣಕ್ಕೆ ಎಲ್ಲ ರೀತಿಯ ಉಪಕ್ರಮ ಕೈಗೊಳ್ಳಬೇಕು, ಸ್ವಚ್ಛತೆ ಕುರಿತು ಸಮುದಾಯದಲ್ಲೇ ಜಾಗೃತಿ ಮೂಡಿಸಿ ವಿದ್ಯಾರ್ಥಿಗಳ ಮೂಲಕ ಪಾಲಕರಿಗೆ ಮನವರಿಕೆ ಮಾಡಬೇಕು. ಪ್ರಕರಣ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಚಿಕಿತ್ಸೆ ದೊರಕಿಸಿ ಅನ್ಯಗತ ಭಯ ಆತಂಕಕ್ಕೆ ಅವಕಾಶ ನೀಡದೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವ ಬಗ್ಗೆ ಅರಿವು ನೀಡಿ ಎಂದು ಹೇಳಿ ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಿರಂತರ ಮಾಹಿತಿ ಒದಗಿಸಿ ಎಂದು ಸೂಚಿಸಿದರು. ವರದಿಗಾರ ಮಂಜುನಾಥ್ ಸುಲಾಖೆ, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. ನೋಡಿದಾಗ ಒಂದು ಸ್ವಲ್ಪ ಲಿಮಿಟ್ಸ್ ಅಲ್ಲಿ ಇದೆ ಅಂತಲೂ ಕೂಡ ಅನಿಸ್ತಾ ಇದೆ. ಎರಡನೇದು, ಈ ಪ್ಲೇಟ್ಲೆಟ್ಸ್ ವಾಲ್ಯೂಮು ಜಾಸ್ತಿ ಡೌನ್ಫಾಲ್ ಇಲ್ಲ, ಹಾಗಾಗಿ ಇನ್ಫ್ಯೂಸ್ ಮಾಡದೆ ಮ್ಯಾನೇಜ್ ಆಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಹೇಳ್ತಾ ಇದ್ದೀವಿ. ಆಮೇಲೆ ಎಲ್ಲ ಕಡೆನೂ ಕೂಡ ಇವತ್ತು ಹಾನಗಲ್ ಪೌರಸಭೆ ವ್ಯಾಪ್ತಿ ಇರ್ಬೋದು ಅಥವಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಫ್ಯೂಮಿಂಗು ಆಮೇಲೆ ಸ್ಯಾನಿಟೈಸೇಷನ್ ಇವೆಲ್ಲ ಪಂಚಾಯತ್ ಅವರು ಕೂಡ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಒಂದು ಸ್ವಲ್ಪ ಈ ಕಮ್ಯುನಿಟಿ ಮೀಟಿಂಗ್ ತರ ಪಂಚಾಯತ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಈ ನೀರಿನ ವಿಷಯದಲ್ಲಿ, ಸ್ವಲ್ಪ ಸ್ವಚ್ಛತೆ ವಿಷಯದಲ್ಲಿ, ಮನೆ ಅಂಗಳ ಇವೊಂದು ಸ್ವಲ್ಪ ನೀವು ಜಾಗೃತಿ ಮೂಡಿಸ್ತಕ್ಕಂಥದ್ದು ನೀವು ಪ್ರಯತ್ನ ಮಾಡಬೇಕು. ಆಮೇಲೆ PHC ಅವರೆಲ್ಲ ಇದಾರಲ್ಲ ಸರ್, PSC ಅವರು ಇದ್ರಲ್ಲಿ ಜಾಯ್ನ್ ಆಗಿಲ್ಲ ಸರ್, ಬರೀ ಸ್ಕೂಲ್ ವರ್ಕ್ ಮಾಡ್ತಾರೆ ಸರ್. PSC ನಾನು ಸೆಪರೇಟ್ ಒಂದು ಇದು ಮಾಡ್ತೀನಿ ಸರ್. ಅದು ನಮ್ಮ ಗಮನಕ್ಕೆ ತಂದಿದ್ರಲ್ಲಿ ಹಾನಗಲ್ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರು ಜಾಯ್ನ್ ಆಗಿದ್ದಾರೆ. ಶಾಲೆಗಳ ಇದು ಒಂದು ಸ್ವಲ್ಪ ಥ್ರೂ ಹೈಸ್ಕೂಲು ಸ್ಟೂಡೆಂಟ್ಸ್ ಅಲ್ಲಿಯೂ ಕೂಡ ನೀವು ಸ್ವಲ್ಪ ಅವೇರ್ನೆಸ್ ಮಾಡಬೇಕು. ಯಾವ ಥರ ನೀರು ಬಳಕೆ, ನೀರು ಸ್ವಚ್ಛತೆ, ಆಮೇಲೆ ಅಂಗಳ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವೆಲ್ಲರ ಜೊತೆಗೂಡಿ ಈ ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗದ ರೀತಿಯಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ಕೊಡಬೇಕು. ಒಂದು ಸ್ವಲ್ಪ ಕಮ್ಯುನಿಟಿ ಮೀಟಿಂಗ್ಸ್ ಮಾಡಿದ್ರು ಅಡ್ಡಿಲ್ಲ. ಯಾಕಂದ್ರೆ ಈಗ ನಾವು ಕಾಲೇಜ್ಗಳಲ್ಲಿ ನೋಡ್ತೀವಿ, ಸ್ವಲ್ಪ NSS ಕ್ಯಾಂಪ್ಗಳು ಮಾಡ್ತಾರೆ. ಆ ಟೈಮ್ದಲ್ಲಿ 2-3 ದಿವಸ ಒಂದು ಗ್ರಾಮದಲ್ಲಿ ಇದ್ದು ಕೆಲಸ ಮಾಡ್ತಕ್ಕಂಥದ್ದು. ಸ್ವಲ್ಪ ಪ್ರೌಢಶಾಲೆ ಹೆಡ್ ಮಾಸ್ಟರ್ಗಳು ಕೂಡ ತಾವು ಈ ಶಾಲೆ ಟೈಮ್ ಮುಗಿದ ಮೇಲೆ ಒಂದು ಸ್ವಲ್ಪ SDMC ಅವರ ಸಹಕಾರದೊಂದಿಗೆ ಒಂದಿಷ್ಟು ಗ್ರಾಮದ ಹಿರಿಯರನ್ನ ಕೂಡಿಸಿ ಸ್ವಲ್ಪ ಈ ತರ ಜಾಗೃತಿ ಮೂಡಿಸಿದ್ರೆ ಬಹುಶಃ ನಾವು ಸಂಪೂರ್ಣ ನಿರ್ಮೂಲನೆ ಮಾಡತಕ್ಕಂಥ ಹೆಜ್ಜೆ ಹಾಕ್ಬೋದು. ಮುಂದೆ ನನ್ನ ಕಡೆಯಿಂದ ಏನು ಹಾಕ್ಬೇಕು ಅಂತಕ್ಕಂಥ ನಿಮ್ಮ ಸಲಹೆ ಇದ್ರೆ DHO ಕಡೆಯಿಂದ ನನ್ನ ಮಾಹಿತಿ ಕಳಿಸಿ ನಾನು ಅದನ್ನು ಅಳವಡಿಸ್ಕೊಂಡು ವ್ಯವಸ್ಥೆಯನ್ನ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡೋದು. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.